ಹುಚ್ಚರಿದ್ದಾಗಿದ್ದಾರೆ ಎಲ್ಲೋ. ಯಾಕಂದರೆ ನನ್ನ ಸರ್ಕಾರ ಇದ್ದು, ನನ್ನದೇ ಆಡಳಿತ ಇದ್ದು, ನಮ್ಮ ಮುಖ್ಯಮಂತ್ರಿಗಳಿದ್ದು 28ಕ್ಕೂ ಸಹ ಕಾಂಗ್ರೆಸ್ ಸರ್ಕಾರ ತರಬೇಕಂತ ಛಲಗಾರ ಇರಬೇಕಾದ್ರೆ ಹೋಗಿ ಈ ಬಿ ಜೆ ಪಿಯಲ್ಲಿ ಪೂರ್ಣ ಭಾಗಲಾಗಿದ್ದಾರೆ. ಅವರು ಒಬ್ರಿಗೂ ನೆಮ್ಮದಿ ಇಲ್ಲ, ಒಬ್ರಿಗೂ ಸರಿ ಇಲ್ಲ. ಅಂಥದ್ದಲ್ಲಿ ಯಾರು ಹೋಗ್ತಾರೆ? ಈ ಹಾಲಪ್ಪಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಕೇಳ್ತಾರೆ. ಸುಮ್ಮನೆ ಮೆಗಾಬಟ್ಟೆ ಹೇಳ್ತಿ ಕೊಡ್ತಾರೆ. ಪಾಪ ಆರ್ ಎಸ್ ಎಸ್ ಬಗ್ಗೆ ಗೌರವ ಇದೆ. ಪಾಪ ಅವರು ಸಹ ಮಂತ್ರಿ ಆಗಬೇಕನ್ನೋದು ನಂಗೆ ಹೇಳಿದ್ದಾರೆ. ಆದರೆ ಈ ಥರ ಎಲ್ಲೂ ಕೇಳಲಿಲ್ಲ ಅವರು. ಆ ಥರ ಮನಸ್ಥಿತಿ ಅವರಲ್ಲಿ ಇಲ್ಲ. ಇವನ ಮನಸ್ಥಿತಿ ಹಂಗಿದೆ. ಇವ್ರೇನೋ ನಾವನಿಗೆ ಏನಾಗಿದೆ, ನಾನೇನಾದ್ರು ಬಿ ಜೆ ಪಿ ಹೋದ್ರೆ ಏನು ಸೇರ್ಕೊಬಿಡೋಣ ಅನ್ನೋದು ಇದ್ನೇನು. ಸರಿ ಹೋಗಿದ್ದಲ್ಲ ಸಿದ್ದರಾಮಯ್ಯರು ಕಾಲು ಹಿಡ್ಕೊಂಡ್ಬಿಟ್ಟಿದ್ದ ಹೋಗಿ. ಇನ್ನೇನು ಸಿದ್ದರಾಮಯ್ಯರು ಆಯ್ತು ನಡೆಯೋ ಕೊಡ್ತೀನಿ ಅನ್ನೋರೊಳಗೆ ಶೋಭಾ ಮೇಡಮ್ ಅವರು ಯಡಿಯೂರಪ್ಪ ಬಾರ ಮರೆ ಬೇಡ ಹಂಗೆಲ್ಲ ಮಾಡಬೇಡ ಅಂತೇಳಿ ಕರೆದಿದ್ದಕ್ಕೆ ಹಂಗೆ ಹೋಗಿರ್ಬೇಕು. ಹಾಗಾಗಿ ಅಷ್ಟು ಬಿಟ್ಟರೆ ಅವನಿಗೆ ಅದೇ ಹೇಳೋಣಲ್ಲ, ಅವರಿಗೆ ಯಾವ ರೀತಿಯ ಮನಸ್ಥಿತಿ ಇದೆಯೋ ಏನೋ ಗೊತ್ತಿಲ್ಲ. ಅದಕ್ಕೆ ಆ ಥರ ಮಾತಾಡ್ತಾರೆ. ಇದರ ಅಡಿಯಲ್ಲಿ ರೆಡಿ ಆಗ್ತಾಯಿದೆ. ಈಗಾಗಲೇ ಇದು ಸ್ಯಾಂಕ್ಷನ್ ಆಗಿ ಹೋಗಿದೆ ಅವರಿಗೆ. ಒಬ್ಬರು ಇವರಿಗೆ ಬೆಂಗಳೂರವರಿಗೆ ಸ್ಯಾಂಕ್ಷನ್ ಆಗಿದೆ. ಇನ್ನೇನು ಒಂದು ಆರ್ಡ್ರ್ ಆಗಬೇಕು. ಈಗ ಎಲ್ಲಿ ನಮ್ಮ ಕಾರವಾರದಲ್ಲಿ ಒಂದು ಆರ್ಡ್ರ್ ಆಗಿಬಿಟ್ರೆ ಆಯಿತು. ಎಲ್ಲ ಆರ್ಡ್ರ್ ರೆಡಿಯಾಗಿದೆ. ಇನ್ನೇನು ಶುರು ಮಾಡ್ತಾರೆ ದೊಡ್ಡ ಮಟ್ಟದಲ್ಲಿ ಲಾಂಚನ್ನು. ಅದನ್ನು ಹೋಟೆಲ್ ಮಾಡ್ತೀವಿ. ಆಮೇಲೆ ಕ್ರೂಸರು, ಸಣ್ಣ ಕ್ರೂಸರು, ಬೋಟಿಂಗು ಎಲ್ಲವೂ ಮಾಡ್ತೀವಿ. ಆ ಕಡೆಯಿಂದ ಈ ಕಡೆಯಿಂದ ಎಷ್ಟು ಬೇಕಾದ್ರೂ ಬೋಟಿಂಗ್ ಮಾಡಲಿಕ್ಕೆ ಇನ್ನೇನು ನೀವು ದೀಪಾವಳಿ ಒಳಗೆ ಶುರು ಮಾಡಿ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕಂತ ಪ್ರವಾಸಿಗರಿಗೆ ಪೂರ್ತಿ ವ್ಯವಸ್ಥೆ ಮಾಡಿಕೊಡ್ತೀವಿ. ನೆಕ್ಸ್ಟು ಮಳೆಗಾಲ ಸ್ವಲ್ಪ ಕಮ್ಮಿ ಆದಮೇಲೆ ಹಸಿರುಮಕ್ಕಿ ಸೇತುವೆಯನ್ನು ಸಹ ಮಾನ್ಯ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಮಾಡೋದು. ನೋಡಿ, ಚುನಾವಣೆ ನಡೆಯೋದು ಇವೆಲ್ಲ ಸಹಜವಾಗಿರುತ್ತೆ. ಕೆಟಗರಿ ಯಾರಿಗೆ ಬೇಕೋ ಅವ್ರಿಗೆಲ್ಲ ಹಾಕ್ಕೊಂಡಿರ್ತಾರೆ. ಹಾಗಾದ್ರೆ ಹಿಂದಿನ ಸರಿ ಅವ್ರು ಹಾಕ್ಕೊಂಡಿದ್ರಲ್ಲ, ನಾವೇನಾದ್ರು ಅಬ್ಜೆಕ್ಷನ್ ಮಾಡಿದ್ದೀವ? ಅವ್ರು ಬೇಕಾದಾಗ ಹಾಕ್ಕೊಂಡ್ಬಂದಿದ್ರು. ಅವ್ರು ಇಷ್ಟ ಬಂದಾಗ ಹಾಕ್ಕೊಂಡ್ರು. ಅವರಿಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಹಕ್ಷಿ ಬಂದಿದ್ದೆಲ್ಲ ದಾಖಲೆ ನನ್ನ ಹತ್ರನೂ ಇದೆ. ಹಾಗಂತ ಹೇಳಿ ನಾವೇನಾದ್ರು ಸ್ಟ್ರೈಕ್ ಮಾಡಿದ್ವು ಅಥವಾ ನಾವೇನಾದ್ರು ಹೇಳಿಕೆ ಕೊಟ್ಟಿವ? ಬಿಡ, ಹೆಂಗಾದ್ರು ಅವ್ರು ಏನಾರು ಹಾಕೋ ಬರಲಿ, ಚಾಲೆಂಜ್ ಅಂತೇಳಿ ಹಿಂದೆ MLA ಆಗಿರ್ತದೆ. ಹೆಚ್ಚಾಗಿ ಈ ಭಾಗದ ಅಧಿಕಾರವನ್ನು ನಾವೇ ಪಡ್ತಿದ್ದೀವಿ. ಹಾಗಾಗಿ ಏನು ತಲೆ ಬಿಸಿ ಏನಿದೆ? ಅವ್ರಿಗೆ ಏನಾಗಿದೆ ಅಂದರೆ ಸುಮ್ಮನೆ ಒಂದು ಆಪಾದನೆ ಮಾಡಬೇಕಲ್ಲ ಆಮೇಲೆ, ಅಷ್ಟೇ, ಬೇರೆ ಏನೇ ಇಲ್ಲ. ಆಪಾದನೆ ಮಾಡೋದು ಏನಿದೆ ಅಂದರೆ? ಹಂಗಂದರೆ ಎಲ್ಲವೂ ಚೇಂಜ್ ಮಾಡೋದಾಗಿದ್ದರೆ ಇಷ್ಟೆಲ್ಲ ಆಗ್ತಿತ್ತ ಚುನಾವಣೆ? ಹಂಗಿದ್ರೆ ಹೋಗಿ ಕೇಳಿ, ಕೋರ್ಟಿಗೆ ಹೋಗಿ ಕೇಳಿ. ಅವರಿಗೆ ಕೋರ್ಟಿಗೆ ಹೋಗೋಕ್ಕೆ ಅವಕಾಶ ಇದೆ. ಹೋಗಿದ್ರೆ ಚೇಂಜ್ ಮಾಡ್ಕೊಂಡು ಬರ್ಬೋದಲ್ಲ. ಅವ್ರಿಗೇನೋ ಆ ಥರ ಮನಸ್ಥಿತಿ ಇದ್ದರೆ. ಆ ಥರ ಏನಿಲ್ಲಪ್ಪ, ಸುಳ್ಳು ಅವೆಲ್ಲ, ಶುದ್ಧ ಸುಳ್ಳು. ಸುಮ್ಮನೆ ಕೆಲಸ ಇಲ್ಲಲ್ಲ, ಈಗ ಏನಾದ್ರು ಒಂದು ಸುದ್ದಿ ಮಾಡ್ಕೊಂಡು ಇರೋಣ ಅಂತ ಇದ್ದಂಗೆ ಅಷ್ಟೇ. ಬಿಡಿ, ತಲೆಗೆ ಸಚಿವಾಕಾಂಕ್ಷಿಯಾಗಿರುವಂಥದ್ದು ಕೇಳೋದಕ್ಕೆ ಹಕ್ಕಿದೆ. ಡೆಲ್ಲಿ ಹೋದೆ, ಇನ್ನೊಂದು ಕಡೆ ಎಲ್ಲ ಕಡೆ ಹೋಗಿ ಬಂದೀವಿ, ಒಂದು ಅವಕಾಶ ಸಿಗಲಿ ಅಂತೇಳಿ. ಆದರೆ ನನಗೆ ಸಿಗಲಿಲ್ಲ. ನಮ್ಮ ಕಾರ್ಯಕರ್ತರು, ಮುಖಂಡರು, ಕ್ಷೇತ್ರದ ಜನ, ಜಿಲ್ಲೆಯ ಜನ ಎಲ್ಲರೂ ಭಾಳ ಬೇಸರಲಾಗಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಸಹಜ. ಅವ್ರ ಹಕ್ಕು ಅವ್ರು ಕೇಳಿದ್ದಾರೆ, ನನ್ನ ಹಕ್ಕು ನಾನು ಕೇಳಿದ್ದೇನೆ. ನನಗಾಗಲಿಲ್ಲ, ಅವ್ರಿಗೆ ಆಗಲಿಲ್ಲ. ಹಾಗಂತೇಳಿ ಕ್ಷೇತ್ರವನ್ನು ಮರೀಲಿಕ್ಕಾಗಲ್ಲ. ನಮ್ಮ ಕ್ಷೇತ್ರದ ಜನ ಇದ್ದಾರೆ, ನಾವಿದ್ದೀವಿ. ಏನು ಮಾಡಬೇಕು ಮುಂದೆ? ಏನು ಅಧಿಕಾರ ಇಲ್ಲ ಅಂದರೂ ಪರವಾಗಿಲ್ಲ. ನಮ್ಮದೇ ಸರ್ಕಾರ ಇದೆ, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ. ಅನುದಾನ ತಂದು ಆದಷ್ಟು ಕ್ಷೇತ್ರ ಅಭಿವೃದ್ಧಿ ಮಾಡೋ ಕಡೆ ಗಮನ ಕೊಡೋ.